ಉನ್ನತೋನ್ನತನು ಪರಾತ್ಪರನು ಸರ್ವಶಕ್ತನೂ ಆಗಿರುವಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವಮಾಂದಿಗೆ, ದೇವರ ಸಭೆಗೆ, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ 1 ಅರಸುಗಳು 3ನೇ ಅಧ್ಯಾಯ 4ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. 1ನೇ ಅರಸುಗಳು 3ನೇ ಅಧ್ಯಾಯ 4ರಿಂದ ಕೆಲವೊಂದು ವಚನಗಳು. ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳುಕೋ ಎಂದು ಹೇಳಲು, ಸೊಲೊಮೋನನು, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದೆ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಹೀಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದೆ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣಗಳನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಸೊಲೊಮೋನನು ನಿದ್ರೆಯಿಂದ ಎಚ್ಚೆತ್ತಾಗ ಅದು ಕನಸೆಂದು ತಿಳಿದುಕೊಂಡನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂಥ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ. ರಾಜ, ನೀನು ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದೀಯಲ್ಲಪ್ಪ. ನಿನ್ಗೆ ಸ್ತೋತ್ರ ಕರ್ತನೆ. ಅಪ್ಪ, ನಮ್ಮನ್ನು ಕಾಯುವಾತನೇ, ತೂಕಡಿಸದೆ ನಿದ್ರಿಸದೆ ಇಷ್ಟು ಕಾಲ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನು, ನಮ್ಮ ಕುಟುಂಬಸ್ಥರನ್ನು, ನಂಬೇಕಾದೆಲ್ಲರನ್ನು ನೀನ್ ರಕ್ಷಿಸುತ್ತಾ ಕಾಯ್ತಾ ಬಂದಿದ್ದೀಯಲ್ಲಪ್ಪ. ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಕಷ್ಟ ನಷ್ಟಗಳಲ್ಲಿ, ದುಃಖದಲ್ಲಿ, ಮರಣದಲ್ಲಿ ಸೇರಿದ್ದಾರೆ ಸ್ವಾಮಿ. ನಮ್ಮನ್ನಾದರೋ ಕರ್ತನೆ ಜೀವಬಾಧ್ಯರ ಪಟ್ಟಿಯಲ್ಲಿರಿಸಿ ಈ ಸಭೆ ಕೊಟ್ಟು ಸಭೆಗೆ ಸೇರುವಂತೆ, ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ,
ನಿನ್ನನ್ನು ಘನಪಡಿಸುವಂತೆ ಈ ಸಮಯವನ್ನು ಕೊಟ್ಟಿಯಲ್ಲ ರಾಜ, ರಾಜಾದಿರಾಜನೇ, ದೇವಾದಿದೇವನೇ, ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧನೇ, 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 ನಿನ್ಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರು, ನಿತ್ಯನಾದ ತಂದೆ ನೀನು, ಸಮಾಧಾನದ ಪ್ರಭು ನೀನಪ್ಪ, ನಿನಗೆ ಸ್ತೋತ್ರ. ಶಾಂತಿಯನ್ನು ಈ ಲೋಕದಲ್ಲಿ ನೀನ್ ತಂದೆ ಬಳಿಗೆ ಹೋಗುವಾಗ ಶಾಂತಿಯನ್ನು ನಮ್ಮ ಬಳಿಗೆ ಬಿಟ್ಟು ಹೋದ ಆತನೇ, ನಿನಗೆ ಸ್ತೋತ್ರ. ನಾನು ಹೋಗಿ ಪರಿಶುದ್ಧಾತ್ಮನನ್ನು ನಿಮ್ಗೆ ಸಹಾಯಕರನ್ನಾಗಿ ಕಳಿಸ್ಕೊಡ್ತೇನೆ ಅಂತ ಹೇಳಿದ ಆತನೇ, ನಿನ್ಗೆ ಸ್ತೋತ್ರಪ್ಪ. ನಾನಿರುವಲ್ಲಿ ನೀವು ಇರ್ಬೇಕು ಅಂತ ಹೇಳಿದ ಆತನೇ. ಅಪ್ಪ, ಎಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ಯಪ್ಪ, ಅದನ್ನು ವರ್ಣಿಸಲು ಅಸಾಧ್ಯ ಕರ್ತನೆ. ಅಸಾಧ್ಯವಾದಂತ ಪ್ರೀತಿ, ಆ ಮಮತೆ ಅಪ್ಪ ನೀನು ನಮಗೆ ಕೊಟ್ಟಿಯಲ್ಲಪ್ಪ. ನಾವು ನಿನಗೆ ಕೃತಜ್ಞತೆ ಉಳ್ಳವರಾಗಿ ನಿರಂತರವು ನಿನ್ನನ್ನು ಸ್ತುತಿಸುತ್ತಾ ನಿನ್ನ ವಾಕ್ಯದಂತೆ ನಡೆದುಕೊಂಡು ನಮ್ಮ ಜೀವಿತವನ್ನು ನಿನ್ನ ಪಾದಸದಿಂದ ಕೊಟ್ಟೇನೆ ರಾಜ. ನಿನ್ ಕಾಪಾಡು ತಂದೆಯೇ, ಕಾಪಾಡಿ ನಮ್ಮನ್ನು ರಕ್ಷಿಸ್ತಾ ಬಂದಿರುವುದಕ್ಕಾಗಿ ಸ್ತೋತ್ರಪ್ಪ. ನನ್ನಪ್ಪನೇ, ನನ್ ದೇವ್ರೇ, ನನ್ ಸ್ವಾಮಿ, ನನ್ ಒಡೆಯನೇ, ನನ್ ಬಂಡೆ, ನನ್ ಕೋಟೆ, ನನ್ ದುರ್ಗ, ನನ್ ದೇವರಾಗಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ನನ್ನ ರಕ್ಷಣೆಯ ಕೊಂಬು, ನಮಗೆ ವಿಮೋಚಕನು, ಗುರಾಣಿಯಾಗಿದ್ಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ. ಪರಿಶುದ್ಧ ಆತ್ಮ ದೇವರೇ, ನಿನ್ಗೆ ಸ್ತೋತ್ರ. ಜೀವನದಿಯೇ, ನಿನ್ಗೆ ಸ್ತೋತ್ರ. ಜೀವಿಸುವ ದೇವರೇ, ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. ಅಪ್ಪ, ನೀನನ್ನು ಎಷ್ಟು ಸ್ತುತಿಸಿದರೂ ಸಾಲದು, ಕೊಂಡಾಡಿದರೂ ಸಾಲದು. ಕೋಟ್ಯಾನ್ ಕೋಟಿ ಸ್ತೋತ್ರ ರಾಜ. ನಿಮ್ಮ ಜ್ಞಾನಿಗಾಗಿ ಸ್ತೋತ್ರ, ಈ ಸಭೆಗಾಗಿ ಸ್ತೋತ್ರ. ಸಭೆಗೆ ಪಾಲಕರನ್ನು ಕೊಟ್ಟಿದ್ದೀಯಲ್ಲಪ್ಪ, ಅವರ ಮೂಲಕ ನಾವು ಕರ್ತನೆ ಈ ಸಭೆಗೆ ಸೇರುವಂತೆ ಮಾಡಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ ಅಪ್ಪ. ಸಭೆಯ ಪಾಲಕರನ್ನು ಆಶೀರ್ವದಿಸು, ಅವರ ಕುಟುಂಬಸ್ಥರನ್ನು, ಅವ್ರ ನೆಂಟರು, ಬಂಧು ಬಳಗ, ಮಕ್ಕಳು, ಮೊಮ್ಮಕ್ಕಳನ್ನು ತಲತಲಾಂತರದವರೆಗೂ ನೀನು ಆಶೀರ್ವದಿಸಿನಪ್ಪ. ಅಪ್ಪ, ಸೇರಿ ಬಂದಿರುವ ನಮ್ಮೆಲ್ಲರನ್ನು ಕರ್ತನೆ, ಸೇರ ಬರತಕ್ಕ ಸಮಯಕ್ಕೆ ಬಂದು ಸೇರ ಬರಲಿರುವವರೆಲ್ಲರನ್ನು ಕರ್ತನೆ ನೀನು ಆಶೀರ್ವದಿಸು ಕರ್ತನೆ. ಅಪ್ಪ, ಆ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಳಗ, ಸ್ನೇಹಿತರು, ಸರ್ವರನ್ನು, ನಾವಿರುವ ದೇಶ, ನಾವಿರುವ ಊರು, ತಪ್ಪ ನೆರೆಹೊರೆಯ ರಾಷ್ಟ್ರಗಳನ್ನು, ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ಈ ಭೂಲೋಕದಲ್ಲಿರುವ ಪ್ರತಿ ಒಬ್ಬೊಬ್ಬರು ನಿನ್ನನ್ನು ಕೊಂಡಾಡ್ಬೇಕು ಕರ್ತನೆ, ನಿನ್ನನ್ನು ಅರ್ಥಕೊಳ್ಬೇಕು ಕರ್ತನೆ. ನಮ್ಮ ಜವಾಬ್ದಾರಿಕೆಯನ್ನು ನಮ್ಮ ಜ್ಞಾಪಕ ಪಟ್ಟಿಯಲ್ಲಿರಿಸಿ ನಾವು ಮಾಡಬೇಕಾದ ಕಾರ್ಯವನ್ನು ಕರ್ತನೆ. ಈ ಭೂಲೋಕದಲ್ಲಿ ನೀನ್ ಹೇಗೆ ನಿನ್ ತಂದೆಗೆ ಆಧೀನನಾದ ಮಗನು ತಾಯಿಯ ದೃಷ್ಟಿಯಲ್ಲಿ ಏಕಪುತ್ರನಾಗಿದೆಯಲ್ಲ, ಎಂತಹ ಒಳ್ಳೆ ಮಗನಾಗಿ ಜೀವಿಸಿದಂತೆ ನಾವು ಕೂಡ ನಿನ್ ಮಕ್ಕಳಾಗಿ ಕರ್ತನೆ, ನಿನ್ನ ಚಿತ್ತದಂತೆ, ನಿನ್ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೇವೆಪ್ಪ. ನಿನ್ ಚಿತ್ತದಂತೆ ನಮ್ಮನ್ನು ನಡೆಸು. ಯಾವಾಗ್ಲೂ ಸ್ತುತಿಸ್ತಾ ಅಪ್ಪ, ನಿನ್ನನ್ನು ಕೊಂಡಾಡ್ತಾ, ನಿನ್ನನ್ನು ಘನಪಡಿಸ್ತಾ, ನೀನ್ ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ನಾವು ಜೀವಿಸುವಂತೆ ಅಪ್ಪ, ಆ ಹೊಸ ಹೊಸ ಆತ್ಮಗಳನ್ನು ನಮ್ಗೆ ದಯಪಾಲಿಸು ಅಪ್ಪ. ನಿನ್ನ ಬರೋಣಕ್ಕಾಗಿ ಕಾದಿತ್ತು, ಎಷ್ಟು ಆತ್ಮಗಳನ್ನು ನಿನ್ ಬಳಿಗೆ ತಂದಿದ್ದೇವೆ ಅಂತ ಸಂತೋಷದಿಂದ ನಿನ್ನ ಬಳಿಗೆ ಬಂದು ನಿನ್ ಜೊತೆಯಲ್ಲಿ ನಾವು ಸೇರಿಕೊಳ್ಳುವಂತೆ ನಿನ್ ಸಹಾಯ ನೀಡು ತಂದೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವೋತ್ತಮನೇ, ನಿನ್ನ ಚಿತ್ತದ ಪಾಲಿಸು. ನಿರಂತರವಾಗಿ ನಮ್ಮ ಜೊತೆಯಲ್ಲಿರು ಕರ್ತನೆ. ಕೈ ಬಿಡಬೇಡ ಸ್ವಾಮಿ, ತೊರೆದು ಬಿಡಬೇಡ ಕರ್ತನೆ. ನೀನೆಂದು ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂತ ವಾಗ್ದಾನ ಮಾಡಿದ್ದಾತನೆ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದಾತನೆ. ನಿನ್ನ ಅಂಗೈನಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿರುವ ಆತನೆ, ಕಣ್ಣುಗುಡ್ಡಿನಂತೆ ನಮ್ಮನ್ನು ಪರಿಪಾಲಿಸುತ್ತಾ ಬಂದಿರುವ ಆತನೆ, ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ರಾಜ, ಸ್ತೋತ್ರ. ನಿನ್ಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡ್ತೇನೆ ಅಪ್ಪ. ಯಾರು ನಿನ್ನ ವಾಕ್ಯವನ್ನು ಸಾರಲು ಬಂದಿದ್ದಾರೋ ಕರ್ತನೆ, ಅವರನ್ನು ಅಭಿಷೇಕಿಸು, ಆಶೀರ್ವದಿಸು ಕರ್ತನೆ.
ಅವರ ಬಾಯಿಂದ ಬರುವ ಮಾತುಗಳಾಗಿರದೆ, ರಕ್ಷಕ ನಿನ್ನ ಬಾಯಿಂದ ಬರುವ ಮಾತುಗಳಾಗಿ ಕೇಳುವವರಾದ ನಾವು ಅದರಂತೆ ನಡೆಯುವವರಾಗಿ ಸಹಾಯ ಸ್ವಾಮಿ. ಅಪ್ಪ ನಿನ್ಗೆ ಸ್ತೋತ್ರಪ್ಪ. ಈ ಸಭೆಯ ಆದಿಯು ಅಂತ್ಯವು ನೀನಾಗಿದ್ದುಕೊಂಡು ನಡೆಸಿಕೊಡ್ಬೇಕೆಂದು ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ತುಂಬಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮ್ಮ ಸಭಾ ಸಂಗೀತಗಳಲ್ಲಿ 412ನೇ ಕೀರ್ತನೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಅದರ ಜೊತೆ ನೀವು ಕೂಡ ಹಾಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕವೇ ನನ್ನ ದೇಶವೇ ನಾನೆಂದು ನೋಡುವೆ. 412ನೇ ಕೀರ್ತನೆ. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ಪ್ರಿಯ ಯೇಸುವನು ನಾನೆಂದು ನೋಡುವೆನು. ಪ್ರಿಯ ಯೇಸುವನು ನಾನೆಂದು ನೋಡುವೆನು. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ದುಃಖವು ಗೋಳಾಟವು ಕಷ್ಟವಾದರೂ ಇರುವುದಿಲ್ಲ. ದುಃಖವು ಗೋಳಾಟವು ಕಷ್ಟವಾದರೂ ಇರುವುದಿಲ್ಲ. ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ. ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ತುತ್ತೂರಿ ಧ್ವನಿಯ ಕೇಳಿ ನಾನು ಬೇಗನೆ ಮಾರ್ಪಾಡುವೆ. ತುತ್ತೂರಿ ಧ್ವನಿಯ ಕೇಳಿ ನಾನು ಬೇಗನೆ ಮಾರ್ಪಾಡುವೆ. ಅಮರತ್ವ ಧರಿಸಿಕೊಂಡು ಸೇರುವೆ ಸ್ವದೇಶಕ್ಕೆ. ಅಮರತ್ವ ಧರಿಸಿಕೊಂಡು ಸೇರುವೆ ಸ್ವದೇಶಕ್ಕೆ. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ಆದುದರಿಂದ ಈಗಲೇ ಸಿದ್ಧವಾಗು ನೀ ಮನವೇ. ಆದುದರಿಂದ ಈಗಲೇ ಸಿದ್ಧವಾಗು ನೀ ಮನವೇ. ಪರಲೋಕವೇ ನಂದೀಶವೇ ನಾನೆಂದು ನೋಡುವೆನು. ಪ್ರಿಯ ಯೇಸುವನು ನಾನೆಂದು ನೋಡುವೆನು. ಪ್ರಿಯ ಯೇಸುವನು ನಾನೆಂದು ನೋಡುವೆನು. ಪರಲೋಕವೇ
ನಂದೀಶವೇ ನಾನೆಂದು ನೋವೆನು, ಪರಲೋಕವೇ ನಂದೀಶವೇ ನಾನೆಂದು ನೋವೆನು, ನಾನೆಂದು ನೋವೆನು. Amen. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ನಿರೀಕ್ಷಣ್ ಸಾರ್ ಅವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರು ನಮ್ಮ ಜೊತೆಯಲ್ಲಿ ಇದ್ದು ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಸದಾ ಕಾಲವು ಸಂತೋಷಿಸ್ತಾರೆ. ಕರ್ತನ ಆತ್ಮನು ದೇವರ ವಾಕ್ಯದಲ್ಲಿ ಅವರನ್ನು ನಡೆಸುವ ಹಾಗೆ ಅವರನ್ನು ಪ್ರೇರಿಸಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಕರ್ತನ ಸಂದೇಶವನ್ನ ತರುವಂತೆ ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ಅವರನ್ನು ಮಟ್ಟಿಗೆ ಇರುವುದಕ್ಕಾಗಿ ನಾನು ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಈ ಸಮಯವನ್ನ ಕರ್ತನ ಕೃಪಾ ವಾಕ್ಯಕ್ಕಾಗಿ ಅವರನ್ನ ಆಹ್ವಾನಿಸುತ್ತೇನೆ. Good morning, everyone. ಗುಡ್ ಮಾರ್ನಿಂಗ್ ಸರ್. Good morning. ಗುಡ್ ಮಾರ್ನಿಂಗ್. ತುಂಬಾ ದಿನ ಆಯ್ತು ಭೇಟಿಯಾಗಿ. ಬಹಳ ದಿವಸ ಆಯ್ತು. ಹೌದು. Okay. I want to thank God for giving me this privilege. ಈ I hope and ಬೆಳಗಿನ pray, ಜಾವದಲ್ಲಿ ಈ ಅವಕಾಶ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. I hope and pray that God will speak to us through His word. ದೇವರ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮ ಮಟ್ಟಿಗೆ ಮಾತನಾಡ್ತಾರೆ. Okay. Why have we gathered this morning? ಬೆಳಗಿನ ಜಾವದಲ್ಲಿ ಯಾತಕ್ಕಾಗಿ ನಾವು ಕೂಡಿ ಬಂದಿದ್ದೇವೆ? So many reasons. ಅನೇಕ ಕಾರಣಗಳಿವೆ. And they are right, whatever you say. ನೀವೇನಂತ ಅಂದುಕೊಂಡಿದ್ದೀರಾ ಅದೆಲ್ಲ ನಿಜಾನೇ. But one thing I want to emphasize today. ಈ ಬೆಳಿಗ್ಗೆ ಒಂದು ವಿಷಯವನ್ನ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. That is, God wants us to know that our will is dangerous. ದೇವರು ನಾವು ಯೋಚಿಸುವುದೆಲ್ಲ ಅಪಾಯಕರವಾದದ್ದು ಎಂಬುದನ್ನ ನಮಗೆ ತಿಳಿಸಲು ಇಷ್ಟಪಡ್ತಾರೆ. Okay. Many stories in the Bible in this. ಸತ್ಯವೇದದಲ್ಲಿ ಈ ವಿಷಯದ ಕುರಿತಾಗಿ ಅನೇಕ ಕಥೆಗಳಿವೆ. Okay. But the story we are going to deal with today is about Balaam. ಇವತ್ತು ನಾವು ಮಾತಾಡುವಂತ ವಿಷಯ ಬಾಳನ್. Okay. We see in Balaam's story, even though he was a man of God, a prophet of God, he did not continue to be God's man. ಈ ಕಥೆಯಲ್ಲಿ ನಾವು ನೋಡ್ತೇವೆ, ಆತನು ದೇವರ ಮನುಷ್ಯನಾಗಿದ್ರು ಕೂಡ ಆತನು ದೇವರ ಮಾತಿಗೆ ವಿಧಿಯನಾಗಿ ನಡ್ಕೊಳ್ಳಿಲ್ಲ. Okay. We realize that every day God has given us one opportunity. ನಮ್ಗೆ ಅರ್ಥ ಆಗ್ತದೆ, ಪ್ರತಿದಿನ ದೇವರು ನಮಗೊಂದು ಅವಕಾಶವನ್ನು ಒದಗಿಸಿಕೊಡ್ತಾರೆ. So we are given a position or a role to play. ಈ ಭೂಮಿ ಮೇಲೆ ನಾವು ಮಾಡುವುದಕ್ಕಾಗಿ ಒಂದು ಒಳ್ಳೆಯ ಸ್ಥಾನವನ್ನ ದೇವರು ನಮಗೆ ಕೊಡ್ತಾರೆ. So in order to fulfill that role in that position, we are dependent on God. ನಮ್ಗೆ ಕೊಟ್ಟಿರುವಂತಹ ಸ್ಥಾನದ ಕರ್ತವ್ಯವನ್ನ ನಿರ್ವಹಿಸಲು ನಾವು ದೇವರ ಮೇಲೆ ಆತುಕೊಳ್ಳಬೇಕಾಗಿದೆ. So God appoints a work. ದೇವರು ನಮಗೆ ದಯಪಾಲಿಸಿದಂತ ಕರ್ತವ್ಯ ಕೆಲಸ. And God gives us abilities and wisdom and also means or money. ದೇವರು ಆ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿ ಬೇಕಾದಂತ ಹಣ, ಅಂತಸ್ತು, ಐಶ್ವರ್ಯ, ಆರೋಗ್ಯ, ಆತ್ಮನ ವರ ಇವುಗಳೆಲ್ಲವನ್ನ ಕೊಡ್ತಾರೆ. But He expects us to surrender our will to Him. ಆದ್ರೆ ದೇವರು ಇದೆಲ್ಲವನ್ನ ಕೊಡುವಾಗ ನಮ್ಮ ಮನಸ್ಸನ್ನ ಆತನ ಅಧೀನಕ್ಕೆ ಒಪ್ಪಿಸಿಕೊಡುವುದಕ್ಕಾಗಿ ಅಪೇಕ್ಷಿಸ್ತಾರೆ. Only then we can fulfill God's work in the great plan. ನಮ್ಮನ್ನ ಕರ್ತನಿಗೆ ಅಧೀನಪಡಿಸಿದಾಗ ಮಾತ್ರ ದೇವರ ಮಹಾ ಯೋಜನೆಯನ್ನ
ನಾವು ಪೂರೈಸಲು ಸಾಧ್ಯವಾಗುತ್ತದೆ. Many times we do many works, ಅನೇಕ ಸಾರಿ ಅನೇಕ ಕಾರ್ಯಗಳನ್ನ ನಾವು ಮಾಡ್ತೇವೆ, but we depend on our own will, ಆದ್ರೆ ನಾವು ನಮ್ಮ ಸ್ವಂತ ಬಲವನ್ನ ಆಶ್ರಯಿಸ್ಕೊಂಡು ಬಿಡ್ತೇವೆ. and just a minute. And we also depend upon our wisdom, ನಮ್ಮ ಜ್ಞಾನದ ಮೇಲೆ ಹತ್ಕೊಳ್ತೇವೆ, and the result is failures. ಆದ್ರೆ ಅಂತ್ಯದ ಪ್ರತಿಫಲ ಸೋಲು ಎಂಬುದಾಗಿ ನಾವು ನೋಡ್ತೇವೆ. It may be worldly success, but it's not the work God approves. ಇದು ಲೌಕಿಕವಾಗಿ ಒಪ್ಪಿಕೊಳ್ಳಬಹುದು, ಆದ್ರೆ ದೇವರ ವಾಕ್ಯಕ್ಕೆ ಅದು ಅನುಗುಣವಾಗಿರ್ಲಿಕ್ಕಿಲ್ಲ. Okay. So, what was the problem in the Balaam story? ಬಾಲನ ಒಂದು ಕಥೆಯಲ್ಲಿ ಸಮಸ್ಯೆ ಆದ್ರೂ ಏನು? Okay. Now, Balaam was a person whom God had chosen. ಬಾಲನು ದೇವರು ಆರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದ. He was God's prophet. ಆತನು ದೇವರ ಪ್ರವಾದಿಯಾಗಿದ್ದನು. He lived in Moab. He lived in Moab. Moab ದೇಶದಲ್ಲಿ ಇದ್ರು. ಮೋವಾಬ್ ದೇಶದಲ್ಲಿದ್ರು. Okay. Okay. So, God kept him among the heathens to be a light for him. Okay. ಅನ್ಯರ ಮಧ್ಯದಲ್ಲಿ ದೇವರು ಆತನನ್ನ ಬೆಳಕಾಗಿ ಇಟ್ಟಿದ್ದರು. So, his work was that he should bring God's message to people. ಆತನ ಕರ್ತವ್ಯ ಎಂಬುದಾಗಿ ಹೇಳುವಾಗ ದೇವರಿಂದ ಬಂದಂತ ಸಂದೇಶವನ್ನ ಜನರಿಗೆ ತಿಳಿಸಬೇಕಾಗಿ. He had to reveal God to others. ದೇವರನ್ನ ಇತರರಿಗೆ ಪ್ರಕಟಪಡಿಸಬೇಕಾಗಿ. And he was supposed to win souls for God. ಕರ್ತನಿಗಾಗಿ ಆತ್ಮಗಳನ್ನ ಗೆಲ್ಲುವುದು ಆತನ ಕೆಲಸವಾಗಿದೆ. Okay. So we see the story begins with that the Israelites were coming towards Canaan. ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರು ಕಾನಾನ್ ದೇಶದ ಕಡೆಗೆ ಬರ್ತಾ ಇದ್ದಾರೆ. Okay. So Balak, their Moab king, was wanting Balaam to come and curse. ಇಲ್ಲಿ ನಾವು ನೋಡ್ತೇವೆ ಬಾಲನನ್ನ ಮೋವಾಬ್ ಅರಸನನ್ನು ಕರೆಸಿ ಇಸ್ರಾಯೇಲರನ್ನ ಶಪಿಸುವುದಕ್ಕಾಗಿ ಕೇಳ್ಕೊಳ್ತಾರೆ. Okay. So he sends messengers to Balaam. ಆತನು ಸಂದೇಶಕರನ್ನ ಬಾಲನ ಬಳಿಗೆ ಕಳಿಸ್ತಾರೆ. And they come and tell him. ಅವರು ಬಂದು ಆತನಿಗೆ ಹೇಳ್ತಾರೆ. So he tells those messengers, okay, you stay for the night, I will see what God tells. ಸೊ ಅವ್ರು ಬಂದು ಕೇಳ್ಕೊಂಡಾಗ ಆ ರಾತ್ರಿ ನನಗೆ ಸಮಯ ಕೊಡ್ರಿ, ನಾನು ದೇವರ ಬಳಿಯಲ್ಲಿ ಕೇಳ್ತೇನೆ ಎಂಬುದಾಗಿ ಕೇಳ್ತಾರೆ. Okay. At the outset or at the beginning only we know that what request they brought, this is not the duty of the man of God. ಆರಂಭದಲ್ಲಿಯೇ ದೇವರು ಬಾಳನಿಗೆ ಹೇಳ್ತಾನೆ, ಇದು ನಿನ್ನ ಕರ್ತವ್ಯ ಅಲ್ಲ ಆಗುವುದಾಗಿ. Okay, because a prophet's work is not to curse people. ಒಬ್ಬ ಪ್ರವಾದಿಯ ಕೆಲಸ ಜನರನ್ನ ಶಪಿಸುವುದಲ್ಲ. Okay, we'll see this in Numbers chapter 22. ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ಇದನ್ನ ನಾವು ನೋಡ್ತೇವೆ. Okay, so no prophet is called to curse people. A prophet's work is to bless people. ಯಾವ ಪ್ರವಾದಿಯೇ ಆಗಲಿ ದೇವ ಜನರನ್ನ ಶಪಿಸುವುದಕ್ಕಾಗಿ ಇರುವುದಿಲ್ಲ, ಬದಲಾಗಿ ದೇವ ಜನರನ್ನ ಆಶೀರ್ವದಿಸೋದಕ್ಕಾಗಿ ಇಡಲ್ಪಟ್ಟವನಾಗಿದ್ದಾನೆ. So when they come and tell him to curse, he should have right away told, this is not my work, you can go back. ಅವರು ಬಂದು ಆತನನ್ನ ದೇವ ಜನರನ್ನ ಶಪಿಸುವುದಕ್ಕಾಗಿ ಕೇಳುವಾಗಲೇ ತಕ್ಷಣವೇ ಆತನು ಹೇಳಬಹುದಾಗಿತ್ತು, ಅದು ನನ್ನ ಕೆಲಸವಲ್ಲ, ನೀವು ಹೊರಟು ಹೋಗ್ರಿ ಎಂಬುದಾಗಿ. Every prophet God raised up, God wanted you to use that prophet to show the ways of God in order to bless people.
ಯಾವುದೇ ಪ್ರವಾದಿಯನ್ನ ದೇವರು ಎಬ್ಬಿಸುವಾಗ ಆತನನ್ನ ತನ್ನ ಜನರಿಗೆ ತನ್ನ ಮಾರ್ಗವನ್ನ ತೋರಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ ಹೊರತು ಮತ್ತು ಅವರನ್ನು ಆಶೀರ್ವಾದದಾಯಕವಾಗಿ ನಡೆಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ. So Balaam should not have accepted this request. ಆದುದರಿಂದ ಈ ಕೋರಿಕೆಯನ್ನು ವಿಜ್ಞಾಪನೆಯನ್ನು ಬಿಳಾಮನು ಅದನ್ನ ಅಂಗೀಕಾರ ಮಾಡಬಾರದಾಗಿತ್ತು. But because those people came with gifts, he wanted that gift, so he made them stay in his house. ಆ ಜನರು ಬಿಳಾಮನಿಗಾಗಿ ಅನೇಕ ಬಹುಮಾನಗಳನ್ನ ತಂದಿದ್ದರಿಂದ ಅದಕ್ಕಾಗಿ ಅವರನ್ನ ತನ್ನ ಮನೆಯಲ್ಲಿ ಉಳಿಸ್ಕೊಳ್ತಾರೆ. So, okay. So when God meets with him that night, he asked questions. ದೇವರು ಆ ರಾತ್ರಿ ಬಿಳಾಮನನ್ನ ಸಂಧಿಸಿದಾಗ ಈ ಪ್ರಶ್ನೆಯನ್ನ ಕೇಳ್ತಾನೆ. Okay. What that is found in verse 9. 9ನೇ ವಚನದಲ್ಲಿ 22ನೇ ಅಧ್ಯಾಯ 9ನೇ ವಚನದಲ್ಲಿ ಅದನ್ನ ನಾವು ನೋಡ್ತೇವೆ. ದೇವರು ಬಿಳಾಮನ ಬಳಿಗೆ ಬಂದು ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು. Okay. So God is asking, what men are these? ಇವ್ರು ಯಾರು? ಯಾಕೆ ಬಂದವ್ರೆ? Sorry. Why have they come? ಅವ್ರು ಯಾತಕ್ಕೋಸ್ಕರ ಬಂದಿದ್ದಾರೆ? Okay. So then Balaam tells them they have come. He gives them the answer that the group of people who have come from Egypt, this king wants me to go and curse them. ಆಗ ಅವ್ರು ಬಂದಂತ ಉದ್ದೇಶವನ್ನ ಬಿಳಾಮನು ದೇವರ ಮುಂದೆ ಹೇಳ್ತಾನೆ. Okay. Now even if Balaam didn't know whether he should curse or not, here is God's straight answer found in verse 11. No, verse 12. 11 ಮತ್ತು 12ರಲ್ಲಿ ವಚನದಲ್ಲಿ ನಾವು ನೋಡ್ತೇವೆ, ಬಿಳಾಮನಿಗೆ ಏನ್ ಉತ್ತರ ಕೊಡಬೇಕು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಉತ್ತರವನ್ನ ದೇವರು ಅವನಿಗೆ ಕೊಡ್ತಾರೆ. Okay, God said, go ahead, Pastor. ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ, ನೀನು ಬಂದು ಅವರಿಗೆ ಶಾಪ ಕೊಡಬೇಕು, ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದ ಆದಿತ್ಯೆಂದು ಹೇಳಿ ಕಳಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. Verse 12, Pastor. ನೀನು ಅವರ ಜೊತೆಲಿ ಉತ್ತರ ಅದಕ್ಕೆ ದೇವರು, ನೀನು ಅವರ ಜೊತೆಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. Okay. God clearly told Balaam, you will not go and you will not curse them. ದೇವರು ಸ್ಪಷ್ಟವಾಗಿ ಬಿಳಾಮನಿಗೆ ಹೇಳ್ತಾರೆ, ನೀನು ಹೋಗಬಾರದು, ನೀನು ಹೋಗಿ ಅವರನ್ನ ಶಪಿಸಬಾರದು ಎಂಬುದಾಗಿ. Okay. So God is very clear about Balaam's duty. ಬಿಳಾಮನು ಏನು ಹೇಳಬೇಕೆಂಬುದನ್ನ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ. But when they come the second time, he still makes them stay in his house. ಆದ್ರೆ ಅವರು ತಿರುಗಿ 2ನೇ ಸಾರಿ ಬಂದಾಗ ಮತ್ತು ಅವರನ್ನ ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. Again he says, I'll go ask God. ಮತ್ತೆ ಅವನು ಬಂದು ತಾನು ದೇವರ ಬಳಿಯಲ್ಲಿ ಕೇಳ್ತೇನೆ ಎಂಬುದಾಗಿ ಹೇಳ್ತಾನೆ. And then we see he goes and makes the same request and God gives him permission to go. 2ನೇ ಸಾರಿ ಹೋಗಿ ದೇವರನ್ನ ಕೇಳಿದಾಗ ದೇವರು ಅವನಿಗೆ ಉತ್ತರವಾಗಿ ಹೇಳ್ತಾರೆ. Okay. So we find that is in verse 20 we find God giving him permission to go. ಆ ಸಮಯದಲ್ಲಿ ದೇವರು 20ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು, ಆದರೂ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. Okay. In this reading, what we find out is in verse 20, we try to catch and say, oh, God gave him permission to go. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಆತನು ದೇವರೇ ನನಗೆ ಹೋಗ್ಲಿಕ್ಕೆ ಅವಕಾಶ ಕೊಡು ಅಂತ ಹೇಳಿ ಒತ್ತಾಯ ಮಾಡುವುದನ್ನ ನಾವು ನೋಡ್ತೇವೆ. Okay. But what we notice is, what we have to identify is, God did not give him permission the second time because he changed his mind, but because
Balaam was determined to do his own will. ದೇವರು ಬಲಾಮನು ಬಂದು ಕೇಳಿದಕ್ಕಾಗಿ ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ಅವನಿಗೆ ಒಪ್ಪಿಗೆ ಕೊಡ್ಲಿಲ್ಲ. ಆದರೆ ಬಿಳಾಮನು ತಾನು ಬೇಡ ಅಂದ್ರೂ ಕೂಡ ಹೋಗಬೇಕೆಂಬುದಾಗಿ ತೀರ್ಮಾನಿಸಿಕೊಂಡಿದ್ದರಿಂದ ದೇವರು ಅವನಿಗೆ ಹೋಗೋದಕ್ಕೆ ಅಪ್ಪಣೆ ಕೊಟ್ಟ. Okay, the word here is self-will. Self-will is ಸ್ವಇಚ್ಛೆ. Yes, ಇಲ್ಲಿ ಆತನು ಸ್ವ ಇಚ್ಛೆಯಿಂದ ನಡ್ಕೊಳ್ಳುವುದನ್ನ ನಾವು ನೋಡ್ತೇವೆ. Okay, so first time God told you are not going to go. God said you will not go. ಮೊದಲನೇದಾಗಿ ದೇವರು ಹೇಳ್ತಾರೆ ನೀನು ಹೋಗಬಾರದು, ಹೋದ್ರು ತಪ್ಪಿಸಬಾರದು ಎಂಬುದಾಗಿ. Okay, ಹೋಗಕ್ ಪರ್ಮಿಷನ್ ಕೊಟ್ಟಿಲ್ಲ ಪಾಸ್ಟರ್. Okay, so he had no business to go. He had no duty there. He is not even supposed to entertain them. He is supposed to send them back. But he goes and requests to God. This is like, okay. ಆತನಿಗೆ ಅಲ್ಲಿ ಅವನು ಹೋಗ್ಬಾರ್ದಾಗಿತ್ತು, ಆತನು ಹೋಗುವಂತ ಪ್ರಯತ್ನ ಮಾಡಬಾರ್ದಾಗಿತ್ತು, ಹೋಗೋದಕ್ಕೆ ದೇವರ ಅಪ್ಪಣೆಯನ್ನು ಕೊಟ್ಟಿರ್ಲಿಲ್ಲ. Okay, but Balaam was a person who was willing to fast and pray and request so that God will change his mind. ಆದರೆ ಬಿಳಾಮನು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ದೇವರ ತೀರ್ಮಾನವನ್ನ ಬದಲಾಯಿಸಿಕೊಳ್ಳುವುದಕ್ಕೆ ಪ್ರೇರಣೆ ಮಾಡ್ತಾರೆ. But God doesn't change his mind. ದೇವರು ತನ್ನ ಮನಸ್ಸನ್ನ ಬದಲಾಯಿಸಿಕೊಳ್ಳಲಿಲ್ಲ. What we can see here is, because Balaam was determined to do his self-will, God allowed him to follow his self-will. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಬಿಳಾಮನು ತನ್ನ ಸ್ವಇಚ್ಛೆಯಿಂದ ನಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದರಿಂದ ದೇವರು ಅವನಿಷ್ಟದಂತೆ ನಡ್ಕೊಳ್ಳೋದಕ್ಕೆ ಅವನಿಗೆ ಬಿಟ್ಟರು. And we see when he was going on his donkey, the donkey did not find the way. The donkey was crashing him on the side walls. And we see the donkey saw the angel of God with the sword drawn. ಎಲ್ಲ ನೋಡ್ತೇವೆ, ಆತನು ಕತ್ತೆನ ಮೇಲೆ ಕೂತ್ಕೊಂಡು ಆತನು ಹೋಗುವಾಗ ಆ ಕತ್ತೆಗೆ ಮುಂದೆ ದಾರಿ ಕಾಣದೆ ಅದು ಎಲ್ಲಿಗೆ ಹೋಗ್ಬೇಕು ತಿಳಿಯದೆ ಆತನನ್ನ ಒಂದು ಮೂಲೆಗೆ ಆತನನ್ನ ಒತ್ತಿ ಹಿಡಿಯುವಂತದ್ದಾಗಿರ್ತದೆ. Okay, then he gets very angry with the donkey, and he beats the donkey and he says, if I had a sword, I'd have killed you. ಆಗ ಆತನಿಗೆ ಕೋಪ ಬಂದು ಆ ಕತ್ತೆಯನ್ನ ಬೈತಾನೆ, ನೀನ್ ಯಾಕೆ ಹೀಗೆ ಮಾಡಿದೆ, ನನ್ನ ಹತ್ರ ಕತ್ತಿದ್ರೆ ನೀನು ಸಾಯಿಸಿ ಬಿಡ್ತಿದ್ದೆ ಎಂಬುದಾಗಿ. But then he sees the angel. ಆ ನಂತರ ಆತನು ತನ್ನ ಎದುರುಗಡೆ ಇರುವಂತ ದೇವದೂತರನ್ನ ನೋಡ್ತಾನೆ. Why was the angel standing with a sword ready to kill him? ಅಲ್ಲಿ ನಾವು ನೋಡುವಾಗ ಅವನನ್ನ ಕೊಲ್ಲುವುದಕ್ಕಾಗಿ ಒಬ್ಬ ದೇವದೂತನು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ನಿಂತಿದ್ದಾನೆ. Verse 31, we'll find that. 31ನೇ ವಚನದಲ್ಲಿ ಅದನ್ನು ನಾವು ನೋಡಬಹುದು. Okay, so the angel of God was sent, had come because the verse 32 says, the last line, I went out to withstand thee because thy way is perverse before me. ಯೆಹೋವನ ದೂತನು, ನೀನು 3 ಸಾರಿಗೂ ನಿನ್ನ ಕತ್ತಿಯನ್ನು ಹೊಡೆದಿದ್ದೇಕೆ, ನಾನು ನಿನ್ನನ್ನು ನೀನು ನನಗೆ ವಿರುದ್ಧವಾದ ಮಾರ್ಗವನ್ನು ಹಿಡಿದಿದ್ದರಿಂದ ನಿನ್ನನ್ನು ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ ಎಂಬುದಾಗಿ. Okay, some people question, God only gave him permission to go. Now why was God standing there? Why was the angel of God there standing with the sword to kill him? ಕೆಲವು ಸಾರಿ ನಾವು ಹೀಗೇನು ಕೂಡ ಪ್ರಶ್ನೆ ಮಾಡಬಹುದು, ದೇವರೇ ಬಿಳಾಮನಿಗೆ ಹೋಗು ಅಂತೇಳಿ ಅನುಮತಿಸಿ ಮತ್ತ್ಯಾಕೆ ಅವನನ್ನ ಕೊಲ್ಲುವುದಕ್ಕೆ ದೂತರನ್ನ ಕಳಿಸಿಕೊಟ್ಟರು ಎಂಬುದಾಗಿ. God gave him permission because of his self-will, and now he was thinking in his mind how he can get the gifts the king wants to give. ಆ ದೇವರು ಅವನಿಗೆ ಯಾಕೆ ಅನುಮತಿಸಿದನು ಎಂಬುದಾಗಿ ಹೇಳುವಾಗ, ಅವನಲ್ಲಿ ಇದ್ದಂತ ಸ್ವಇಚ್ಛೆಯಂತೆ ಅವನು ನಡ್ಕೊಳ್ಳಲಿಕ್ಕೆ ಪ್ರಯತ್ನಿಸಿದಾಗ ದೇವರು ಅವನಿಗೆ ಅನುಮತಿಸಿದನು. ಅದನ್ನ ಆತನು ಯಾಕೆ ಮಾಡಿದನು? ಆ ರಾಜನು ಕಳಿಸಿದಂತ ಬಹುಮಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸ. His life was in danger because of a fault in him. ಆತನ ಈ ಒಂದು ಆರಿಸುವಿಕೆಯಿಂದ ಆತನ ಜೀವಕ್ಕೆ
ಅಪಾಯಕರವಾದಂತ ಕುತ್ತು ಅಲ್ಲಿ ಬರುವುದನ್ನ ನಾವು ನೋಡ್ತೇವೆ. But in spite of the angel there ready to kill him, he still did not change his way. ಆತನನ್ನ ಕೊಲ್ಲುವುದಕ್ಕಾಗಿ ದೇವದೂತನು ನಿಂತಿದ್ರು ಸಹ ಆತನ ಮನಸ್ಸು ಬದಲಾವಣೆ ಆಗ್ಲಿಲ್ಲ. Okay. And if you see the further story, please read up to chapter 24. You will see Balaam, his choices and his stubbornness and all his and his final destruction. 27ರಿಂದ 24ನೇ ಅಧ್ಯಾಯ ತನಕ ನಾವು ನೋಡುವಾಗ ಬಿಳಾಮನು ದೇವರು ಎಷ್ಟೇ ಪ್ರಯತ್ನಿಸಿದರೂ ತನ್ನ ನಡವಳಿಕೆಗಳನ್ನ, ತನ್ನ ಮನಸ್ಸನ್ನ, ತನ್ನ ಆಲೋಚನೆಗಳನ್ನ ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡಲಿಲ್ಲ. Okay. Every time he told the king, set up an altar, 7 altars, give me 7 bulls to sacrifice, 7 ram to sacrifice. ಪ್ರತಿ ಸಾರಿ ಆ ರಾಜನಿಗೆ ಹೇಳ್ತಾನೆ, ನೀನು ಯಜ್ಞವನ್ನ ಕಟ್ಟಿಸು, ನನ್ನಲ್ಲಿ 7 ಹೋರಿಗಳನ್ನ 7 ಹೊತ್ತುಗಳನ್ನ ಯಜ್ಞವನ್ನ ಮಾಡಿ ದೇವರನ್ನ ಬೇಡ್ಕೊಳ್ತೇನೆ ಎಂಬುದಾಗಿ. But God had told you cannot curse. Why will he ever do it? ಅದ್ರ ದೇವರು ಅದನ್ನ ಹೇಳ್ತಾನೆ, ನೀನು ಶಪಿಸಬಾರದು, ನೀನು ಇದನ್ನೆಲ್ಲ ಯಾಕೆ ಮಾಡ್ತೀಯ? So every time he did, he was going against God's will. ಪ್ರತಿ ಸಾರಿ ಆತನು ಮಾಡುವಾಗ ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿತ್ತು. He was stubborn in his self-will. ಆತನು ತನ್ನ ಸ್ವಇಚ್ಛೆಯನ್ನ ಮಾಡುವುದರಲ್ಲಿ ಆತನು ಹಠವಾದಿಯಾಗಿದ್ದನು. But the fault is somewhere else. ಅದರ ಸಮಸ್ಯೆ ಬೇರೆ ಇನ್ನೆಲ್ಲೋ ಇತ್ತು. Okay. His fault was the sin of covetousness. ಆತನ ನಿಜವಾದಂತ ತಪ್ಪು ಆಸೆ ಪಡುವಂತದ್ದಾಗಿತ್ತು. Okay. He wanted the gifts the king promised to give. ಆ ಅರಸನು ಕಳಿಸಿದಂತ ಆ ಒಂದು ಬಹುಮಾನಗಳನ್ನ ಪಡ್ಕೊಳ್ಳುವುದು ಆತನ ಆಸೆಯಾಗಿತ್ತು. So he was so much wanting to fulfill the king's desire so that he'll get the promised gift. ಅಂದ ಆ ಅರಸನ ಇಚ್ಛೆಗಳನ್ನ ಪೂರೈಸಿ ಆ ಬಹುಮಾನಗಳನ್ನ ಪಡ್ಕೊಳ್ಳುವುದರಲ್ಲಿ ಆತನ ಆಸಕ್ತಿ ಉಳ್ಳವನಾಗಿತ್ತು. But what a dangerous work he was doing. ಆದ್ರೆ ಅದೊಂದು ದೊಡ್ಡ ಅಪಾಯಕಾರಿಯಾದಂತ ಕೆಲಸವಾಗಿತ್ತು. He was going against the will of God and fulfilling his own self-will so that he'll get the rewards. ಆತನು ತನಗೆ ಬೇಕಾದಂತ ಆಸೆಯನ್ನ ಪೂರೈಸಿಕೊಳ್ಳುವುದಕ್ಕೋಸ್ಕರ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವವನಾಗಿತ್ತು. Okay. So this sin of covetousness is very dangerous. ಆದುದರಿಂದ ಆಸೆ ಪಡುವಂತ ಪಾಪವು ಬಹಳ ಅಪಾಯಕಾರಿಯಾಗಿದೆ. It made Balaam blind. ಅದು ಬಿಳಾಮನನ್ನ ಕುರುಡನನ್ನಾಗಿ ಮಾಡಿತು. Because he could only see the costly gifts, he forgot his life was in danger. ಆತನು ಬೆಲೆ ಬಾಳುವ ಬಹುಮಾನಕ್ಕಾಗಿ ತನ್ನ ಜೀವವನ್ನೇ ಅಪಾಯಕ್ಕೆ ಇದು ಮಾಡಿಕೊಂಡ. We see as a prophet of God, they have one work. ದೇವರ ಪ್ರವಾದಿಯಾಗಿ ಅವ್ರಿಗೆ ಒಂದು ಕೆಲಸವು ಕೊಡಲ್ಪಟ್ಟಿದೆ. A prophet is supposed to fulfill God's will. ದೇವರ ಚಿತ್ತವನ್ನ ನೆರವೇರಿಸುವುದು ಪ್ರವಾದಿಯ ಕೆಲಸವಾಗಿದೆ. But this prophet was professing strict obedience to God's will. ಈ ಪ್ರವಾದಿಯು ಕೆಲಸ ಎಂಬುದಾಗಿ ಹೇಳುವಾಗ ದೇವರ ಚಿತ್ತಕ್ಕೆ ಅಧೀನನಾಗಿ ಇರುವಂತದ್ದು ಖಂಡಿತವಾದ ಕೆಲಸ. He was showing that he is going to obey God's will. ಇವನು ದೇವರ ಚಿತ್ತವನ್ನ ವಿಧೇಯನಾಗಿ ನಡ್ಕೊಳ್ಳುವ ಹಾಗೆ ತೋರಿಸಿಕೊಂಡನು. But actually he was fulfilling the desire of the king. ಆದ್ರೆ ಇವನು ಆ ಅರಸನ ಇಚ್ಛೆಯನ್ನ ಪೂರೈಸುತ್ತಾ ಇದ್ದನು. So in this he was fooling himself. ಹೀಗೆ ಮಾಡುವಾಗ ತನ್ನನ್ನ ತಾನೇ ಮೂರ್ಖನನ್ನಾಗಿ ಮಾಡಿಕೊಂಡನು. Jesus told that the sin of covetousness is idolatry. ಯೇಸು ಕ್ರಿಸ್ತನು ಆಸೆ ಪಡುವಂತದ್ದನ್ನ ವಿಗ್ರಹಾರಾಧನೆಗೆ ಸಮ ಎಂಬುದಾಗಿ ಹೇಳಿದ್ದಾರೆ. Okay. So Balaam, by cherishing covetousness, was only serving time.
he was not actually doing God's will. ಅಂದ್ರೆ ಬಿಳಾಮನು ತನ್ನ ಸ್ವಂತ ಇಚ್ಛೆನ ಪೂರೈಸುವುದಕ್ಕಾಗಿ ಸಮಯವನ್ನ ಕಳಿತಿದ್ದನೇ ಹೊರತು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಅಲ್ಲ. So we see in Balaam's life how one sin can destroy a man of God. ಬಿಳಾಮನ ಜೀವಿತದಲ್ಲಿ ಒಂದು ಪಾಪವು ಪ್ರವಾದಿಯಾದ ಬಿಳಾಮನ ಜೀವಿತವನ್ನ ನಾಶ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. What is that one sin that we are having in our life? ಅಂತ ಒಂದು ಪಾಪ ನಮ್ಮಲ್ಲಿ ಯಾವುದು ನಮ್ಮೊಳಗೆ ಇರುವಂತದ್ದಾಗಿದೆ. Small fault, but ಸಣ್ಣ ತಪ್ಪು, it destroyed a prophet. ಆದರೆ ಅದು ಆ ಪ್ರವಾದಿಯನ್ನ ನಾಶ ಮಾಡಿದ್ರು. Not only the prophet sinned, he also made ಪ್ರವಾದಿಯ ಪಾಪ Israelites ಮಾತ್ರವೇ ಅಲ್ಲ, okay, he went to the extent of telling Balak, the king of Moab, how to lead Israelites into sin so that God's protection will go away. ಅದ್ರ ಮುಂದೆ ಹೋಗಿ ಅವರು ಶಾಪಕ್ಕೆ ಗುರಿಯಾಗಬೇಕಾದ್ರೆ ದೇವರ ಆ ಒಂದು ಕಾಪಾಡುವಿಕೆಯಿಂದ ತಪ್ಪಿಸಲು ಏನು ಮಾಡಬೇಕೆಂಬುದನ್ನ ಅರಸನಿಗೆ ತಿಳಿಸ್ತಾರೆ. And so the king follows the instruction, and Israelites go to the festivals that they were invited, and they commit sins, and then God's protection goes away. ಸೊ ಈ ಪ್ರವಾದಿಯ ಮಾರ್ಗದರ್ಶನದಂತೆ ಅರಸನು ಅವರನ್ನ ಆಹ್ವಾನಿಸಿ ಅವರಿಗೆ ತನ್ನ ಒಂದು ಔತಣದಲ್ಲಿ ಕರೆಸಿದ್ರಿಂದ ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪಾಪ ಮಾಡುವಂತ. They went into idolatry. They started doing their festivals. They participated in the festivals. It's beautifully mentioned in Prophet and Patriarchs and Prophets book, chapter 40. ಲಿಟರೇಚರ್ಸ್ ಅಂಡ್ ಪ್ರಾಫಿಟ್ಸ್ 40ನೇ ಅಧ್ಯಾಯದಲ್ಲಿ ಅದನ್ನ ಸ್ಪಷ್ಟವಾಗಿ ತಿಳಿಸಿದೆ. ಅವರು ಹೇಗೆ ಹೋಗಿ ಆ ಅರಸನ ಕುಯುಕ್ತಿಗೆ ಬಲಿಯಾಗಿ ವಿಗ್ರಹಾರಾಧನೆ ಮಾಡಿ ಅವರ ಜಾತ್ರೆಗಳನ್ನ ಮಾಡಿ ಪಾಪ ಮಾಡಿದ್ರು ಎಂಬುದಾಗಿ. Okay. Balaam knew God's will, but he tried to comply. ಗೊತ್ತಿತ್ತು, But he tried to do the king's will. ಆದರೆ ಈತನು ಅರಸನ ಚಿತ್ತವನ್ನ ನೆರವೇರಿಸುವಂತ ಪ್ರಯತ್ನವನ್ನ ಮಾಡಿದ. In the process, his own life was ruined. ಆದ್ರೆ ಮುಂದೆ ಅದು ಅವನ ಸ್ವಂತ ಜೀವನವನ್ನ ಹಾಳು ಮಾಡಿ. It is possible we also have faults in our life. ನಮ್ಮಲ್ಲಿಯೂ ಅನೇಕ ಇಂತಹ ತಪ್ಪುಗಳು ಇರುವುದು ನಿಜ. What do we do? ನಾವೇನ್ ಮಾಡ್ತೇವೆ? How can we overcome? ಇದನ್ನ ನಾವು ಹೇಗೆ ಜಯಿಸ್ಲಿಕ್ಕೆ ಸಾಧ್ಯ? Judas also had faults. ಯೂದನು ಕೂಡ ತಪ್ಪು ಮಾಡಿದವನಾದನು. But we see, he sold Jesus for 30 pieces of silver. 30 ಬೆಳ್ಳಿಯ ನಾಣ್ಯಕ್ಕಾಗಿ ಕ್ರಿಸ್ತನನ್ನ ಆತನು ಮಾರಿಬಿಟ್ರು. Disciples also had faults. ಶಿಷ್ಯರುಗಳು ಕೂಡ ಸಮಸ್ಯೆಯಲ್ಲಿ ಇದ್ದರು. But they were saved from this. ಆದ್ರೆ ಅಂತ ಒಂದು ಗುಣಗಳಿಂದ ಅವರು ರಕ್ಷಿಸಲ್ಪಟ್ಟರು. Okay, what is the key to overcome? ಆದ್ರೆ ಹೇಗೆ ಇದನ್ನ ಜಯಿಸಲಿಕ್ಕೆ ಸಾಧ್ಯ? Okay, God wants us to surrender our will to Him every day and in everything. ದೇವರು ಪ್ರತಿದಿನವೂ ಎಲ್ಲಾ ವಿಷಯಗಳಲ್ಲಿಯೂ ನಾವು ಆತನ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ಇಷ್ಟಪಡ್ತಾರೆ. And we have to depend on His wisdom and His power. ಆತನ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಆತನ ಜ್ಞಾನಕ್ಕಾಗಿ ಆತನ ಬಲದಕ್ಕಾಗಿ ನಾವು ಆತುಕೊಳ್ಳಬೇಕಾಗ್ತದೆ. Then God will guide us in safe paths. ದೇವರು ನಮಗೆ ಉಪದೇಶಿಸಿ ಕೇಡಿನಿಂದ ತಪ್ಪಿಸುವಂತವರಾಗ್ತಾರೆ. Okay, so everything. So many times we decide, I want to go here, I want to do this. ಅನೇಕ ಸಾರಿ ನಾವು ಇದನ್ನ ಮಾಡಬೇಕು, ಇಲ್ಲಿಗೆ ಹೋಗ್ಬೇಕು ಎಂಬುದಾಗಿ ಆಲೋಚಿಸುತ್ತೇವೆ. Even in God's work, we will decide. ದೇವರ ಚಿತ್ತದಲ್ಲಿಯೂ ಕೂಡ ನಾವು ನಮ್ಮ ಸ್ವಂತ ಆಲೋಚನೆಗಳನ್ನ ಮಾಡ್ತೇವೆ. But it will not result in success. ಆದ್ರೆ ಅದು ಸಫಲವನ್ನ ಕೊಡುವುದಿಲ್ಲ. So in everything we have to surrender our will to God and ask God to only allow His will to be done.
ಅದಕ್ಕಾಗಿ ಎಲ್ಲಾ ವಿಷಯಗಳಲ್ಲಿಯೂ ನಾವು ದೇವರ ಚಿತ್ತಕ್ಕೆ ಅಧೀನರಾಗಿ ಆತನ ಚಿತ್ತವು ನೆರವೇರುವುದಕ್ಕಾಗಿ ಆತನಲ್ಲಿ ಪ್ರಾರ್ಥಿಸಬೇಕಾಗಿದೆ. Then whatever God wants, He will accomplish it. ದೇವರು ತನಗೆ ಏನು ಬೇಕೋ ಅದನ್ನ ನಮ್ಮ ಮುಖಾಂತರವಾಗಿ ಸಾಧಿಸುವಂತನಾಗಿದ್ದಾನೆ. Only then it will result in blessing to us and others. ಹಾಗೆ ಮಾಡುವಾಗ ಅದು ನಮಗೂ ಇತರರಿಗೂ ಆಶೀರ್ವಾದವನ್ನ ತರುವಂತದ್ದಾಗಿದೆ. God bless you. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ನಿಕ್ಷನ್ ಸಣ್ಣ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಇದು ಪ್ರತಿಯೊಬ್ಬ ಕ್ರೈಸ್ತಿಯ ಜೀವಿತದಲ್ಲಿ ಪ್ರತಿಯೊಬ್ಬರ ಬದುಕಿನಲ್ಲಿ ಬಂದು ಹೋಗುವಂತ ಒಂದು ಸಮಸ್ಯೆ ಆಗಿದೆ. ಪ್ರತಿಯೊಬ್ಬರು ದಿನನಿತ್ಯವೂ ಇಂಥ ಅನೇಕ ಸಮಸ್ಯೆಗಳಲ್ಲಿ ನಾವು ಹೋರಾಟ ಮಾಡುವಂತರಾಗಿರ್ತೇವೆ. ಇಹಲೋಕದ ಆಸೆ ಆಮಿಷಗಳನ್ನ ಪೂರೈಸಿಕೊಳ್ಳುವುದಕ್ಕೋಸ್ಕರ ದೇವರ ಚಿತ್ತವನ್ನೇ ಬದಲಾಯಿಸುವಂತ ಪ್ರಯತ್ನವನ್ನ ಮಾಡಿ ಅನೇಕ ಸಂಕಷ್ಟಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಆದ್ರೆ ಅದರಿಂದ ಆಗುವಂತ ಘೋರವಾದಂತ ಅಪಾಯದ ಕುರಿತಾಗಿ ಇವತ್ತು ನಾವು ಕಲಿತಿದ್ದೇವೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾವ ಪಾಪವು ನಮ್ಮನ್ನ ಆಳದಂತೆ ನೋಡಿಕೊಳ್ಳಬೇಕಾದ್ರೆ ಎಚ್ಚರವಾಗಿದ್ದು ಎಲ್ಲಾ ವಿಷಯದಲ್ಲಿ ದೇವರ ಚಿತ್ತಕ್ಕೆ ಅಧೀನರಾಗುವುದಕ್ಕಾಗಿ ಆತನ ಬಲಕ್ಕಾಗಿ ಪ್ರಾರ್ಥಿಸುವುದು ಅವಶ್ಯವಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಉತ್ತಮವಾದಂತಹ ಸಂದೇಶಕ್ಕಾಗಿ ಮತ್ತೊಮ್ಮೆ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ದಿನನಿತ್ಯವೂ ಅವರು ನಮ್ಮ ಜೊತೆ ಇಳಿದುಕೊಂಡು ನಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸಲಿದ್ದಾಗಿ ವಿಜ್ಞಾಪಿಸುತ್ತಾ ದೇವರು ಅವರನ್ನ ಉಪೇಕ್ಷಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅವರನ್ನ ಅವ್ರ ಮಕ್ಕಳನ್ನ ಮಾಡುವಂತ ಸೇವೆಯನ್ನ ದೇವರ ಆಶೀರ್ವಾದ ಮಾಡಿ. ಈಗ ನಾವು ಮುಕ್ತಾಯಕ್ಕೆ ಹೋಗೋಣ, ಪ್ರಾರ್ಥನೆಗೆ ಹೋಗೋಣ. ಆ ಪ್ರಾರ್ಥನೆಗಾಗಿ ಅನೇಕ ವಿಷಯಗಳು ನಮ್ಮ ಮಧ್ಯದಲ್ಲಿದೆ. ನಮ್ಮ ಮಧ್ಯದಲ್ಲಿ ಅನೇಕ ಹಿರಿಯರಿದ್ದೀರ. ನೀವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರು ಪ್ರಾರ್ಥನೆ ಮಾಡ್ಬೋದಾ? ಓಕೆ, ಅವ್ರಿಲ್ಲ ಅಂತಂತಂದ್ರೆ ಹಿರಿಯರಂತ ಪ್ರೇಮಾತ್ ಸರ್ ಅವರು ಪ್ರಾರ್ಥನೆ ಮಾಡಬೇಕೆಂದ ಕೇಳ್ಕೊಳ್ತೇನೆ. ಸುರೇಶ್ ಮತ್ತು ಚಂದ್ರಿಕಾ ಅವರ ಕುಟುಂಬದಲ್ಲಿ ಇರುವಂತಹ ಒಂದು ಗೊಂದಲಕ್ಕಾಗಿ, ಅಸಮಾಧಾನಕ್ಕಾಗಿ ಅದನ್ನ ದೇವರು ಸರಿಪಡಿಸಿ ಅವ್ರ ಕುಟುಂಬದಲ್ಲಿ ಸಮಾಧಾನವನ್ನು ಉಂಟು ಮಾಡುವುದಕ್ಕಾಗಿ ಪ್ರಾರ್ಥಿಸಲು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಜಾನ್ ಡೇವಿಡ್ ಅವರ ಕಣ್ಣಿನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತೆ ಸಹೋದರಿ ಪ್ರಸನ್ನ ಕುಮಾರಿ ಲೋಕೇಶ್ ಅವರ ಶ್ರೀಮತಿಗೋಸ್ಕರ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಶೋಭಾ ಯಶವಂತ್ ಅವ್ರಿಗೋಸ್ಕರ ಮತ್ತು ಗುಂಡಮ್ಮ ಇವರು ಬೀದರಿಂದ, ಅವರಿಗೆ ಕ್ಯಾನ್ಸರ್ ಗಡ್ಡಿಯಾಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರ ಗುಣವಾಗುವಿಕೆಗಾಗಿ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಮತ್ತು ಜೋರ್ಡನ್ ಮಗನಿಗಾಗಿ ನೀವು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಪ್ರಿನ್ಸ್ ಅವರ ಮಗನಿಗಾಗಿ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ವಸಂತ ಎಂಬತಕ್ಕಂತ ಸಹೋದರಿ, ಅವರು ಯಾವುದೋ ಕಾರಣಕ್ಕಾಗಿ ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ದೊಡ್ಡ ಕಷ್ಟ ಆಗಿದೆ ಅವರಿಗೆ. ಅದರಿಂದ ಹೇಗಾದ್ರೂ ಮಾಡಿ ಅವರು ಹೊರಗಡೆ ಬರಬೇಕಾಗಿದೆ. ಅನೇಕ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ, ಯಾವುದೂ ಸಕ್ಸಸ್ ಆಗ್ತಾ ಇಲ್ಲ. ಅದಕ್ಕಾಗಿ ದೇವರು ಅವರಿಗೆ ಆ ಬಂಧನದಿಂದ ಬಿಡುಗಡೆ ಕೊಡಲು ಸಹಾಯ ಆಗ್ಲಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದ ಕೇಳ್ಕೊಳ್ತೇನೆ. ಮತ್ತು ಈ 4 ವೃದ್ಧಾಶ್ರಮಗಳನ್ನ ಪ್ರಾರ್ಥನೆಯಲ್ಲಿ ನೆನೆಸ್ಕೋಬೇಕೆಂದು ಕೇಳ್ಕೊಳ್ತೇನೆ. ಗುಡ್ ವಿಶ್ ಫೌಂಡೇಶನ್, ಜನಸ್ನೇಹಿ ವೃದ್ಧಾಶ್ರಮ, ಸಹನ ಶಕ್ತಿ ಹೆಣ್ಣು ಮಕ್ಕಳ ಆಶ್ರಮ, ಆಶ್ರಯ ಅನಾಥ ಮಕ್ಕಳ ಆಶ್ರಮ ಇವುಗಳಿಗಾಗಿ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಜೊತೆಗೆ ನಾಳೆ ನಮ್ಮ ಭಾರತ ದೇಶದ ಚುನಾವಣೆಯ ಫಲಿತಾಂಶ, ಎಕ್ಸಿಟ್ ಪೋಲ್ ಅನೇಕ ವಿಧದಲ್ಲಿ ಈಗಾಗಲೇ ಅವರ ಒಪಿನಿಯನ್ಗಳನ್ನ ತಿಳಿಸಿದ್ದಾರೆ. ಆದ್ರೆ ನಾಳೆ ದೇವರ ಚಿತ್ತ ಏನೆಂಬುದು ಗೊತ್ತಾಗ. ಅದಕ್ಕೋಸ್ಕರ ದೇವರು ಕಾರ್ಯ ಮಾಡಿ ನಮ್ಮ ಪ್ರಾರ್ಥನೆಯಲ್ಲಿ ದೇವರು ಉತ್ತಮವಾದಂತ ಸೇವೆಗೆ ಅನುಕೂಲಕರವಾದಂತ
ಸರ್ಕಾರವನ್ನ ತರುವುದಕ್ಕಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ. Yes, Pastor. Let us pray. Oh, gracious Heavenly Father, we thank you, my Lord, for your giving us one more opportunity, my Lord, to bow down before you, to come before you, my Lord, early in the morning hours. Lord, to hear your voice through your servants, my Lord. We thank you for this wonderful message, my Lord, by a faithful servant. Lord, yes, my Lord, we should know what lesson we have learnt from this message, my Lord, that we should always be according to the will of God and not as per our will, in the interest of our worldly pleasures. So, Lord, please bless this message. Bless the servant. Use him mightily, my Lord. And please open our ears and hearts, my Lord, to accept this message and to apply it to our day-to-day lives. Yes, my Lord, I especially pray for the people who have requested and have come to your feet, my Lord, for their blessings, especially Suresh and Chandrika, my Lord. I just heard there's some disputes in the family. Lord, please bless that family, my Lord. You know under what circumstances they are and what is troubling them, my Lord, in the family. Lord, please, we humbly request to settle the issue, my Lord, and please see that there's peace in the family. Also pray for John David as he's suffering from eye problem, my Lord. Lord, please guide him, my Lord, and lead him. Please bless him with the financial difficulties that he's running. And please see that he gets the right treatment, my Lord, so that he can take care of his family. Yes, my Lord, I also pray for Prasanna Kumari. Please be with her. Bless her, my Lord, and give her good health. Bless all her family members, children, daughter-in-laws, and grandchildren in a special way. I pray for Gundamma, who is suffering from cancer, my Lord. Lord, nothing is impossible to you, my Lord. You have raised the dead from the people from the dead, my Lord. So, Lord, please have mercy on Gundamma, my Lord, and please see that cancer is eradicated, my Lord. Lord, I also pray for Jordan, as is heard that he is suffering from fever. Lord, please bless the child and take care of him, the child, my Lord. I also pray for Prince Aaron. Please be with bless the child too, my Lord. I pray for Mrs. Vasanta, my Lord, as it's heard that she is in debt. Lord, please give peace. I pray for the ashrams, my Lord, especially Good Wishes ashrams and many ashrams that are being done, my Lord. Please bless the hands that they're taking care of the ashrams, my Lord. And please see that financially they are strong, my Lord. Please provide them with the food, clothing, and shelter, the people who are there in the ashrams, my Lord. Finally, Lord, I pray for the results of the polling, my Lord, which is going to be announced tomorrow. Let your will be done, my Lord. And please say that the appropriate government is formed, my Lord, so that we can share your words, my Lord, freely and frankly throughout the nations, my Lord. Lord, I also pray for my son's senior advocate who's inaugurating his new office, my Lord.
Let your presence be with the opening ceremony, my Lord. And please provide all the necessities that is required to for the functions, my Lord. Also pray, my Lord, for my eldest son Sandeep and Ramya, as Ramya is trying a job. Lord, please guide her and lead her, my Lord. And please see that she finds a suitable job in a suitable place, my Lord. Yes, my Lord, I submit once again myself and the entire congregation, especially your servants, for sharing your words with us, my Lord. Please lead us and guide us, Lord. Pray in the precious name of Jesus Christ. Amen. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಮತ್ತೇನಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಅಮ್ಮ. ಪಾಸ್ಟರ್, ನಮ್ ಸ್ಕೂಲ್ಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಓಕೆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶೋಭಾ ಯಶವಂತ್ಗಾಗಿ ಮತ್ತೆ ಇವರು ಗುಂಡಮ್ಮಗಾಗಿ. ಗುಂಡಮ್ಮ. ಮಹಾನತನು, ಪರಾತ್ಪರನು, ಸರ್ವಶಕ್ತನು ಆಗಿರುವಂತಹ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ಸಣ್ಣ ಮಂದಿಯಾಗಿ ನಾವು ಒಟ್ಟಾಗಿ ಸೇರಿ ಪರಲೋಕದ ತಂದೆಯೇ ನಮ್ಮ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ತರುವಂತ ಅವಕಾಶವನ್ನು ಕೊಟ್ಟಿದ್ದೀವಿ. ಇದಕ್ಕಾಗಿ ಸ್ತೋತ್ರ. ಈ ಭೂಮಿ ಮೇಲೆ ಇರುವಂತಹ ಎಲ್ಲಾ ಮಾನವರ ಹಿತಕ್ಕಾಗಿ ಪ್ರಾರ್ಥಿಸುವಂತ ಕೃಪೆ ಕೊಟ್ಟಿದ್ದೀವಿ. ಇದಕ್ಕಾಗಿ ಸ್ತೋತ್ರ. ಅನೇಕರು ಕಷ್ಟದಲ್ಲಿ, ಸಂಕಟಗಳಲ್ಲಿ, ಸಮಸ್ಯೆಗಳಿರುವಾಗ ಅವುಗಳ ಬಿಡುಗಡೆಗಾಗಿ ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟಿದ್ದೀವಿ ತಂದೆ. ಇದಕ್ಕಾಗಿ ಸ್ತೋತ್ರ. ಎಲ್ಲದಕ್ಕಿಂತ ಮೇಲಾಗಿ ನಿನ್ನ ಚಿತ್ತವೇನೆಂಬುದನ್ನ ತಿಳಿದು ಅದರಂತೆ ನಡೆದುಕೊಳ್ಳಲು ನಿನ್ನ ಕೃಪೆಯುಳ್ಳ ಶಕ್ತಿಯನ್ನ, ಜ್ಞಾನವನ್ನ, ಬಲವನ್ನ ಹೊಂದುವುದಕ್ಕಾಗಿ ಈ ಅವಕಾಶವನ್ನು ಕೊಟ್ಟಿದ್ದೀವಿ ತಂದೆ. ಇದಕ್ಕಾಗಿ ನಿನ್ನ ಸಂದೇಶಕರು ತಂದಂತ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ಅವರ ಮುಖಾಂತರವಾಗಿ ತನ್ನ ವಾಕ್ಯಗಳನ್ನು ಆಶೀರ್ವದಿಸು. ನಮ್ಮೆಲ್ಲರ ಹೃದಯಗಳಲ್ಲಿ ಆತ್ಮನ ಕಾರ್ಯ ಮಾಡುವಂತೆ ಈ ಸಂದೇಶವನ್ನು ಅನೇಕರು ಕೇಳಿ ನಿನ್ನ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿನ್ನಲ್ಲಿ ಭಯಭಕ್ತಳವರಾಗಿ ನಿನ್ನನ್ನು ಘನಪಡಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ಈಗ ಲೋಕದ ಅನೇಕ ಆಶಾಪಾಶಿಗಳು ನಮ್ಮನ್ನ ಸೆಳೆದುಕೊಂಡು ಅವುಗಳನ್ನ ಪೂರೈಸುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಿನ್ನ ಚಿತ್ತವನ್ನು ವಿರೋಧಿಸಿ ಪಾಪ ಮಾಡಿದವರು ನಾವಾಗಿದ್ದೇವೆ ಸ್ವಾಮಿ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ನಮ್ಮನ್ನ ನಿನ್ನ ಕೃಪೆಯಿಂದಲೇ ಇದುವರೆಗೂ ನಡೆಸಿದಿ ಸ್ವಾಮಿ. ನಿಮ್ಮಂದಿಯೂ ನಮ್ಮನ್ನ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು. ಇಂತಹ ಮೋಸದ ಆಲೋಚನೆಗಳಿಂದ ನಮ್ಮನ್ನ ತಪ್ಪಿಸಿ ಕಾಪಾಡು. ಸೈತಾನನ್ನು ತರಬಹುದಾದಂತ ಇಂಥ ಕುಯುಕ್ತಿಯ ಬಲಗಳಿಂದ ನಮ್ಮನ್ನ ದೂರವಿಡು ಸ್ವಾಮಿ. ಈಗ ಲೋಕದ ಯಾವುದೇ ಕಾರ್ಯಗಳು, ಯಾವುದೇ ಆಶೆಗಳು ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮನ್ನ ನಡೆಸಿ ಅದರಿಂದ ಬರುವಂತ ಘೋರವಾದ ಶಾಪಕ್ಕೆ ನಮ್ಮನ್ನ ಸ್ವಾಮಿನ ಒಪ್ಪಿಸಿಕೊಡದ ಹಾಗೆ, ನಮ್ಮ ಕುಟುಂಬ ಮಕ್ಕಳನ್ನು ಒಪ್ಪಿಸಿದ ಹಾಗೆ ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳನ್ನು ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಂದ ಸ್ವಾಮಿ ತಪ್ಪಿಸಿ ಕಾಪಾಡು. ನಿನ್ನ ಚಿತ್ತವನ್ನೇ ನೆರವೇರಿಸಲು, ಚಿತ್ತವನ್ನೇ ಆರಿಸಿಕೊಳ್ಳಲು, ಅದನ್ನೇ ಮಾಡಿ ನಿನ್ನನ್ನು ಘನಪಡಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ಆಶೀರ್ವದಿಸು. ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಹಿರಿಯಂತ ನಿಕ್ಷಸಾರವನ್ನು ಆಶೀರ್ವಿಸು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಿಸು, ಮಕ್ಕಳ ಸೇವೆಯನ್ನು ಆಶೀರ್ವಿಸು. ಅವರ ಜೊತೆಗಾರನಾಗಿದ್ದುಕೊಂಡು ಆತ್ಮನ ಬೆಳಕಿನಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿ ನಿನ್ನ ತಪ್ಪಿಸ್ತೇನೆ. ನಮ್ಮೆಲ್ಲರನ್ನ ನಿನ್ನ ಆಶೀರ್ವಿಸು. ಹಿರಿಯರಂತ ಪ್ರೇಮ ತೋಲ್ಕರ್ ಅವರು, ಅವ್ರ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನು, ಅವ್ರ ಮೊಮ್ಮಗರಾದಂತ ಜೋಡನ್ನು ಆಶೀರ್ವಿಸು. ಆರೋಗ್ಯದಿಂದ ತುಂಬಿಸಿ ಎಲ್ಲ ಕೊರತೆಗಳನ್ನ ನೀಗಿಸಿ ಮಕ್ಕಳ ಭವಿಷ್ಯವನ್ನ ರೂಪಿಸಿ ಕೇಳಿನಿಂದ ತಪ್ಪಿಸು. ನಿನ್ನ ಭಯಭಕ್ತಿ ನಡೆಸು. ಸದಾ ನಿನಗೆ ಸಾಕ್ಷಿಗಳಾಗಿ ನಿನ್ನ ಸೇವೆಯಲ್ಲಿ ನಿನ್ನನ್ನು ಘನಪಡಿಸುವರಾಗಿ ರಾಜ್ಯಕ್ಕಾಗಿ ದುಡಿಯುವಂತ ಸೌಭಾಗ್ಯ ಕೊಡಿಸುವ. ವಿಶೇಷವಾಗಿರುವಂತ ಲೋಕಿ ಸಂಕಲ್ ಅವರನ್ನ ಆಶಿಸು. ಅವರ ಕುಟುಂಬ ಮಕ್ಕಳನ್ನ ಆಶಿಸು. ಮೊಮ್ಮಗಳಂತ ಪ್ರಿನ್ಸ್ ಅವರನ್ನು ಆಶಿಸು. ಆರೋಗ್ಯದಿಂದ ತುಂಬಿಸುವ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು. ಶ್ರೀಮತಿಯನ್ನು ಮುಟ್ಟಿಕೊಂಡು ಬರೆಸುವ. ಪ್ರಸನ್ನ ಕುಮಾರಿ ಅವರನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಇಲಾಖೆಯನ್ನು ತಪ್ಪಿಸು. ಸುರಕ್ಷಿತಪಡಿಸು. ಕ್ಷೇಮ ಕೊಡು ಸ್ವಾಮಿ. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು. ನಿನ್ನ ಸೇವೆಯಲ್ಲಿ ಉತ್ಸುಕತೆಯನ್ನು ಕೊಡು ಸ್ವಾಮಿ. ರಾಜ್ಯಕ್ಕಾಗಿ
ಇಲ್ಲಿ ನಮ್ಮವರನ್ನ ಆಶೀರ್ವದಿಸು, ನಮ್ಮ ಮಕ್ಕಳನ್ನ ಆಶೀರ್ವದಿಸು, ಮಾಡುವಂತ ಸೇವೆ ಕೆಲಸಗಳನ್ನ ಆಶೀರ್ವದಿಸು, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸಿ ಸದುತ್ತರವನ್ನು ಕೊಟ್ಟು ಪ್ರಾರ್ಥನಾ ವೀರರಾಗಿ ಈ ಭೂಮಿ ಮೇಲೆ ಅನೇಕರಿಗೆ ಸ್ವಾಮಿ ನಿನ್ನ ಕೃಪೆಯನ್ನ ಪಡೆದುಕೊಳ್ಳುವಂತೆ, ಇದನ್ನು ಆರಾಧಿಸಲು ನಿನ್ನ ಆಶೀರ್ವಾದಗಳನ್ನು ಸ್ವಾಮಿ ಈ ಭೂಮಿ ಮೇಲೆ ಹಂಚಲಿಕ್ಕಾಗುವಂತೆ ನಮ್ಮನ್ನು ನಡೆಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಬೆಳಗಿನ ಜಾವದಲ್ಲಿ ಸ್ವಾಮಿ ಸಹೋದರಿ ರಾಜೇಶ್ವರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಬೀದರ್ ಶಾಲೆಗಾಗಿ ಪ್ರಾರ್ಥಿಸುವಾಗ ನಿನ್ನ ಕೃಪೆಯಲ್ಲಿ ಸ್ವಾಮಿ ಶಾಲೆ ಉದ್ಧಾರವಾಗುವಂತೆ ಈ ವರ್ಷ ಉತ್ತಮವಾದಂತ ಅಡ್ಮಿಷನ್ಸ್ ಅನ್ನ ಪಡೆದು ಆ ಒಂದು ಪ್ರಾಂತ್ಯದಲ್ಲಿ ಸ್ವಾಮಿ ನಿನ್ನ ಸತ್ಯದ ಸುವಾರ್ತೆಯನ್ನು ಸಾರಲು, ನಿನ್ನ ಪರಲೋಕದ ರಾಜ್ಯದ ಕುರಿತಾದಂತ ಸಂಗತಿಗಳನ್ನ ಅನೇಕ ಮಕ್ಕಳಿಗೆ ತಿಳಿಸಲು, ಅನೇಕ ಕುಟುಂಬಗಳು ನಿನ್ನನ್ನ ಹಿಂಪಾಲಿಸಲು, ನಿನ್ನ ಅಂಗೀಕರಿಸಿಕೊಳ್ಳಲು ಆ ಶಾಲೆ ಉಪಯುಕ್ತವಾಗುವಂತೆ ಕಾರ್ಯ ಮಾಡು. ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರನ್ನ, ದುಡಿತಕ್ಕಂಥ ಪ್ರತಿಯೊಬ್ಬ ಉಪಾಧ್ಯಾಯಿನಿಯರನ್ನ ಆಶೀರ್ವದಿಸು. ಅಲ್ಲಿಗೆ ಬರುವಂತ ಮಕ್ಕಳನ್ನ ಆಶೀರ್ವದಿಸು, ಅವರ ತಂದೆ ತಾಯಿಗಳನ್ನ ಆಶೀರ್ವದಿಸು. ಶಾಲೆಯನ್ನ ಅಭಿವೃದ್ಧಿ ಪಡಿಸು, ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು ಸ್ವಾಮಿ. ಎಲ್ಲ ಕೊರತೆಗಳಿಗೆ ಸಮಸ್ಯೆಗಳನ್ನ ಬೀದರ್ ಪ್ರಾಂತ್ಯದ ಸೇವೆಯನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಬ್ಬ ಸೇವಕರನ್ನು, ಸಭಾ ನಾಯಕರನ್ನು ನಷ್ಟಪಡಿಸ್ತೇನೆ. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ನಾಮದ ಘನತೆಗೆ ಉಪಯೋಗಿಸು. ಅಲ್ಲಿರ್ತಕ್ಕಂಥ ಎಲ್ಲ ಕೊರತೆ ಸಮಸ್ಯೆಗಳನ್ನ ಪರಿಹರಿಸು. ಸಹೋದರಿ ಗುಂಡಮ್ಮ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ, ನೀನು ಆಶೀರ್ವದಿಸು. ಆರೋಗ್ಯದಿಂದ ತಿಳಿಸು, ಕೊರತೆಗಳನ್ನು ನೀಗಿಸು, ಕೇಡಿನಿಂದ ತಪ್ಪಿಸು, ಮಗಳನ್ನ ಸ್ವಸ್ಥಪಡಿಸು ಸ್ವಾಮಿ. ಸುಕ್ಷೇಮವನ್ನು ಕೊಡು, ನೆಮ್ಮದಿಯಿಂದ ಆರೋಗ್ಯವಂತಳಾಗಿ ಕೊಂಡಾಡ ಶೋಭಾ ಅವರನ್ನು ಆಶೀರ್ವದಿಸು. ನೆಮ್ಮದಿರ್ತಕ್ಕಂಥ ಸಮಸ್ಯೆಯನ್ನ ಪರಿಹರಿಸು. ಅವರಿಗೆ ದೇಹಕ್ಕೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷಿತ ಕೊಡು. ಎಲ್ಲ ಕೇಡಿನಿಂದ ತಪ್ಪಿಸುವ ಮಗಳು ಸಂತೋಷದಿಂದ ಆರೋಗ್ಯದಿಂದ ನಿನ್ನನ್ನು ಸೇವಿಸುವಂತೆ, ನೀನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಸುರಕ್ಷಿತವಾದ ಹಸ್ತದ ಪರಾಮರಿಕೆಯನ್ನು, ಸ್ವಸ್ಥತೆಯ ಆಶೀರ್ವಾದಂತ ಜೀವಿತವನ್ನು ಅವರಿಗೆ ದಯಪಾಲಿಸಿ ಸ್ವಾಮಿ. ಕೇಡಿನಿಂದ ತಪ್ಪಿಸಿ ವಿಶೇಷವಾಗಿ ಸ್ವಾಮಿ ಸಹೋದರಿ ಆನಿಗೋಸ್ಕರ ಪ್ರಾರ್ಥನೆ, ಮಗಳನ್ನ ಯಜಮಾನರ ತಾಯಿಯನ್ನು ಆಶಿಸು. ಅವ್ರ ಕುಟುಂಬದ ನಾಯಕ ನೀನಾಗಿರು. ಅವ್ರಿಗೆ ಆರೋಗ್ಯ ಬಲ ಸಮಾಧಾನವನ್ನು ಕೊಟ್ಟು ನಿನ್ನ ಭಯಭಕ್ತಿ ನಡೆಸಿ ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು. ಸಹೋದರ ಜಾನ್ ಡಿವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಮುಟ್ಟು ಕಣ್ಣನ್ನು ವಾಸಿ ಮಾಡು, ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು, ಕೇಡಿನಿಂದ ತಪ್ಪಿಸು, ನಿನ್ನ ಭಯಭಕ್ತಿಯಲ್ಲಿ ನಡೆಸು, ನೀತಿ ಆಶೀರ್ವಾದಗಳಿಂದ ತಿಳಿಸು. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು ಸ್ವಾಮಿ. ಪರಿಪೂರ್ಣವಾದ ಆರೋಗ್ಯ ಕೊಡು, ನಿನ್ನ ಸೇವೆಯಲ್ಲಿ ಅವನು ಉಪಯೋಗಿಸು ಸ್ವಾಮಿ. ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಗುಡ್ ವಿಶಸ್ ಫೌಂಡೇಶನ್ ಅನ್ನು, ಜನ ಸ್ನೇಹಿ ವೃದ್ಧಾಶ್ರಮವನ್ನು, ಸಹನ ಶಕ್ತಿಯನ್ನು, ಮಕ್ಕಳ ಆಶ್ರಮವನ್ನು, ಆಶ್ರಯ ಅನಾಥ ಆಶ್ರಮವನ್ನು ಆಶ್ರಯಿಸ್ತೇನೆ ಸ್ವಾಮಿ. ಈ ಆಶ್ರಮಗಳನ್ನು, ಇನ್ನು ಅನೇಕ ಆಶ್ರಮಗಳಿರುವಂತ ಎಲ್ಲಾ ಆಶ್ರಮಗಳನ್ನು ನೀನು ಆಶೀರ್ವದಿಸಿ ಸ್ವಾಮಿ. ಅವರೆಲ್ಲರಿಗೂ ಬೇಕಾದಂತ ಅವಶ್ಯಕತೆಗಳನ್ನು ಪೂರೈಸಿ, ಕೊರತೆಗೆ ನೀಗಿಸಿ. ಆ ಎಲ್ಲ ಆಶ್ರಮಗಳಲ್ಲಿಯೂ ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಲು ಸ್ವಾಮಿ. ಸುವಾರ್ತೆಯು ಅವರಿಗೆ ಸಿಗಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಎಲ್ಲ ಕೇಳಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು, ನೀತಿ ಆಶೀರ್ವಾದಗಳಿಂದ ತುಂಬಿಸು. ನಿತ್ಯ ವಿಶೇಷವಾಗಿ ಸ್ವಾಮಿ ನಾಳೆ ನಡೀಲಿಕ್ಕೆ ಹೋಗುವಂತ ಫಲಿತಾಂಶಕ್ಕಾಗಿ ಪ್ರಾರ್ಥಿಸ್ತೇವೆ. ಫಲಿತಾಂಶ ನಿನ್ನ ಕೈಯಲ್ಲಿದೆ. ನಿನ್ನ ಚಿತ್ತ ನೆರವೇರಲಿ. ನಿನ್ನ ಸಭೆಯನ್ನು, ನಿನ್ನ ಸೇವೆಯನ್ನು, ಕ್ರೈಸ್ತಿಯ ಜೀವಿತವನ್ನ ಅಂಗೀಕಾರ ಮಾಡಿಕೊಂಡು ಸತ್ಯಕ್ಕಾಗಿ ನಿಲ್ಲಲು ಹೋರಾಟ ಮಾಡುತ್ತಿರುವಂತಹ ದೇವರ ಮಕ್ಕಳನ್ನು ತಪ್ಪಿಸ್ತೇವೆ ಸ್ವಾಮಿ. ನಮ್ಮ ಓಡಿನು, ನಮ್ಮ ರಕ್ಷಕನು, ನಮ್ಮ ಗುರಾಣಿ, ನಮ್ಮ ದುರ್ಗವು, ನಮ್ಮ ಕೋಟೆಯು ನೀನು ಸ್ವಾಮಿ. ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂತವರನ್ನ ನೀನು ನೋಡಿ, ನಿನ್ನ ಮಕ್ಕಳಾದ ನಮ್ಮನ್ನ ನಿನ್ನ ಕೃಪೆ ಹಸ್ತದಲ್ಲಿ ಒಪ್ಪಿಸುತ್ತೇವೆ. ಎಲ್ಲ ಕೇಳಿನಿಂದ ತಪ್ಪಿಸು. ನಿನ್ನ ನಾಮದ ಘನತೆಗಾಗಿ, ನಿನ್ನ ಸೇವೆಗಾಗಿ ನಮ್ಮನ್ನ ಉದ್ಧಾರ ಮಾಡು. ನಿನ್ನ ಸೇವೆಗೆ ಯಾವ ತಡೆಗಳಿದ್ರು ಅದನ್ನ ತೆಗೆದು ಹಾಕು. ಉತ್ತಮವಾದಂತ ಸರ್ಕಾರವನ್ನು ಒದಗಿಸಿ ನಮ್ಮ ದೇಶಕ್ಕೆ ಸುಕ್ಷೇಮ ಶುಭ ಉಂಟಾಗುವಂತೆ, ನಿನ್ನ ಆಶೀರ್ವಾದವನ್ನ ನಮ್ಮ ದೇಶ ಅನುಭವಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಆಶ್ರಯಿಸು ಸ್ವಾಮಿ. ಇದರ ಮುಖಾಂತರವಾಗಿ ಇನ್ನೂ ಅನೇಕಾತ್ಮಗಳು ಸತ್ಯಕ್ಕೆ ತಿರುಗಿಕೊಳ್ಳುವಂತೆ, ಸತ್ಯವನ್ನ ಅಂಗೀಕಾರ ಮಾಡಿಕೊಳ್ಳು, ಸತ್ಯವನ್ನ ಸ್ವಾಮಿ ಅನುಸರಿಸಿ ನಡ್ಲಿಕ್ಕಾಗುವಂತೆ ಕಾರ್ಯ. ವಿಶೇಷವಾಗಿ ಸ್ವಾಮಿ ಇನ್ನು ಸ್ವಲ್ಪ ದಿನಗಳಲ್ಲಿ ಸ್ವಾಮಿ ಸಾಲ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಪ್ರಯತ್ನಿಸುವಾಗ ನಿನ್ನ ಕೃಪೆ ತೋರು, ಅದಕ್ಕೆ ಬೇಕಾದ ಸಹಾಯ ಮಾಡು, ಅನುಕೂಲ ಮಾಡಿಕೊಡು. ಅದಕ್ಕೆ ಬೇಕಾದಂತ ಎಲ್ಲ ಸಂಪನ್ಮೂಲಗಳನ್ನು ಒದಗಿಸಿಕೊಡು. ಮತ್ತೆ ನಾವು ಅದನ್ನ
ಪುನರಾರಂಭಿಸಿ ನಿನ್ನ ಸೇವೆ ನಿರಂತರವಾಗಿ ನಡೆಯಲಿ. ಅನೇಕ ಮಕ್ಕಳು ಸತ್ಯದ ಮಾರ್ಗದಲ್ಲಿ ನಿನ್ನ ಸಬ್ಬಸಾಲೆಯ ಪಾಠದ ಮುಖಾಂತರವಾಗಿ ನೀತಿಯ ಬೆಳಕನ್ನ ಪಡೆದವರಾಗಿ ಈ ಲೋಕಕ್ಕೆ 3 ದೂತರ ಸಂದೇಶವನ್ನ ಸಾರಲು ಈ ಕಾರ್ಯಕ್ರಮವು ನಿರಂತರವಾಗಿ ನಡೆಯಲು ನಮ್ಮೊಟ್ಟಿಗೆ ಕಾರ್ಯ ಮಾಡಿಸುವ. ನಮ್ಮ ಕೈಗಳನ್ನು ಬಲಪಡಿಸಿ ನಮಗೆ ಬೇಕಾದಂತ ಆರೋಗ್ಯ, ಕ್ಷೇಮ, ಸಮಾಧಾನ, ಆತ್ಮನ ನಡೆಸಲಿಕ್ಕೆ ಪರಿಶುದ್ಧವಾದ ಸತ್ಯವೇದದ ಅಧ್ಯಯನ, ಇದಕ್ಕೆ ಬೇಕಾದಂತ ಎಲ್ಲಾ ಕೃಪೆಯನ್ನ ನೀನು ಅನುಗ್ರಹಿಸಿ ಭಾಗವಹಿಸುವಂತ ಪ್ರತಿಯೊಂದು ಕುಟುಂಬಗಳನ್ನ, ಪ್ರತಿಯೊಬ್ಬ ಸೇವಕರನ್ನ, ಹಿರಿಯರನ್ನ, ನಾಯಕರನ್ನ ಆಶೀರ್ವದಿಸಿ ನಿನ್ನ ನಾಮದ ಕಲಿತಾಗಿ ಈ ಕಾರ್ಯಕ್ರಮಗಳಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. ನಿನ್ನ ಆಶೀರ್ವಾದ ಈ ಭೂಮಿಗೆ ಬೀಳಲಿ. ಈ ಭೂಮಿ ಸ್ವಾಮಿ ಸಂಪೂರ್ಣವಾಗಿ ನಿನ್ನ ವಶವಾಗಲಿ, ನಿನ್ನ ಚಿತ್ತಕ್ಕೆ ವಿಧೇಯವಾಗಲಿ. ನಿನ್ನ ರಾಜ್ಯವು ಬೇಗನೆ ಬರೆಸುವ ಆ ದಿನಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ಯಜರೀತನ ಏಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನಯತೆಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರವು ತಲೆಬಾಗಿ ಬಂದಿರುವಂತ ನಿನ್ನ ಭಕ್ತರ ಸಂಘ, ನಿನ್ನ ಮಂದಿಯ ಸಂಘ, ಅವರ ಕುಟುಂಬ ಮಕ್ಕಳ ಸಂಘ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ವೀಕ್ಷಿಸುವಂತ ಎಲ್ಲಾ ಭಕ್ತರ ಸಂಘ, ನಿನ್ನನ್ನು ಪ್ರೀತಿಸಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುವ ಪ್ರತಿಯೊಬ್ಬ ನಿನ್ನ ಮಂದಿಯ ಸಂಗಡ ಇಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಪ್ರೈಸ್ ಗಾಡ್. ಈ ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಿಗೆ ವಂದಿಸುತ್ತಾ, ಪ್ರಾರ್ಥನೆಗಳಿಗಾಗಿ ನಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನ ಚಿತ್ತವನ್ನ ಘನಪಡಿಸಲು ಸಹಕರಿಸುತ್ತಾ ಬಂದದಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹೀಗೆ ಕರ್ತನ ಆತ್ಮ ಸದಾಕಾಲ ನಮ್ಮೆಲ್ಲರನ್ನು ಎಚ್ಚರಪಡಿಸಿ ಈ ಕೊನೆ ಕಾಲದಲ್ಲಿ ದೇವರ ಚಿತ್ತವನ್ನ ನೆರವೇರಿಸಲು ಬಲಪಡಿಸಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದುತ್ತಾ ತನ್ನ ಮಹಿಮೆ ರಾಜ್ಯಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಲಿ. ಅನುದಿನವೂ ನಮ್ಮನ್ನ ಕೈ ಹಿಡಿದು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದ ಶುಭಾಶಯಗಳೊಂದಿಗೆ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ. ಥ್ಯಾಂಕ್ ಯು. ನಿಕ್ಷನ್ ಸರ್, ತುಂಬಾ ಥ್ಯಾಂಕ್ಸ್. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ನಿರಂತರವಾಗಿ ನಮ್ಮ ಜೊತೆಲಿ ಇರ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಿಮ್ಮ ಸಹಕಾರ, ನಿಮ್ಮ ಒಂದು ದೇವರ ಸಂದೇಶ ಈ ಒಂದು ಕಾರ್ಯಕ್ರಮಕ್ಕೆ ಅವಶ್ಯವಾಗಿದೆ. ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ.